ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೋಡಿ, ಇವತ್ತು ಬಾಯಲ್ಲೇ ನೀರು ಬರುವಂತಹ ರೆಸಿಪಿ ಮೃಷ್ಟಾನ್ನ ಭೋಜನ ಅಂತಲೇ ಕರಿಬೋದು. ಹಳ್ಳಿಗಳಲ್ಲಿ ಮಾಡುವಂತಹ ಹಸಿ ಗೊಜ್ಜನ್ನು ಯಾವ ಥರ ಕಿವುಚಬೇಕು ಅಂತ ತುಂಬಾ ಈಸಿಯಾಗಿ, ಜೊತೆಗೆ ಯಾವುದೇ ರೀತಿಯ ಎಣ್ಣೆ ಬೆಣ್ಣೆಯನ್ನು ಬಳಸದೆ ತುಂಬ ಸುಲಭವಾಗಿ ಪಟಾಪಟ್ ಅಂತ ಬೇಗನೆ ಮಾಡಿಕೊಳ್ಳಬಹುದಂತಹ ರೆಸಿಪಿ ಇದಾಗಿದೆ. ಸೊ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಸೊ ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಸ್ಟವ್ನ ಆನ್ ಮಾಡ್ಕೊಬಿಟ್ಟು ನೋಡಿ, ಗೊಜ್ಜು ಮಾಡಲಿಕ್ಕೆ ಈ ಥರ ಒಂದು ಜಾಲರ ಯೂಸ್ ಮಾಡ್ತೀರಲ್ವ, ಸೊ ಆ ಜಾಲರವನ್ನು ಇಟ್ಕೊಳ್ಳಿ. ಅಂದರೆ ಬದನೆಕಾಯಿ ಸುಡಲಿಕ್ಕೆ ಆಲ್ಮೋಸ್ಟ್ ಅಲ್ಲಿ ಇದನ್ನ ಯೂಸ್ ಮಾಡ್ತೀರಾ, ಸೊ ಅದು ನೆಕ್ಸ್ಟ್ ನೋಡಿ, ಒಂದು 4-5 ಒಣಮೆಣಸಿನ್ಕಾಯಿನ ನಾನು ಈ ಥರ ಉಲ್ಟಾ ಪಲ್ಟಾ ಮಾಡಿಬಿಟ್ಟು ಸುಟ್ಕೊತಾ ಇದ್ದೀನಿ. ಇನ್ ಕೇಸ್ ನಿಮಗೆ ಈ ಥರ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದ್ರೆ ಹಂಚ್ ಮೇಲೆ ಹಾಕಿಬಿಟ್ಟು ಸುಟ್ಕೋಬಹುದು. ಒಟ್ಟಾರೆಯಾಗಿ ನಿಮಗೆ ಯಾವುದು ಈಸಿ ಆಗುತ್ತೋ ಆ ಥರ ಮಾಡ್ಕೊಳ್ಳಿ. ನೋಡಿ, ಜಾಸ್ತಿ ಸೀದೋಗೋ ಥರ ಮಾಡ್ಕೋಬೇಡಿ, ಜಸ್ಟ್ ಈ ಥರ ಕಲರ್ ಚೇಂಜ್ ಆದರೆ ಸಾಕು. ಎಲ್ಲವನ್ನು ಇದೇ ಥರ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಒಂದು 5-7 ಬೆಳ್ಳುಳ್ಳಿಯನ್ನು ನಾನು ಸುಲಿದ್ಬಿಟ್ಟು ಈ ಥರ ಎರಡೆರಡಾಗಿ ಉಲ್ಟಾ ಪಲ್ಟಾ ಮಾಡಿಬಿಟ್ಟು ಸುಟ್ಕೊತಾ ಇದ್ದೀನಿ. ಇದು ಅಷ್ಟೇ, ಜಾಸ್ತಿ ಸೀದೋಗೋ ಥರ ಮಾಡ್ಕೋಬೇಡಿ. ಜಸ್ಟ್ ನೋಡಿ ನೋಡಿ ಬೆಳ್ಳುಳ್ಳಿಯ ಕಲರ್ ಚೇಂಜ್ ಆದರೆ ಸಾಕು. ಸೊ ಮಿಕ್ಕಿರುವಂತಹ ಬೆಳ್ಳುಳ್ಳಿಯನ್ನು ಇದೇ ಥರ ನೀವು ಸುಟ್ಟು ಇಟ್ಕೊಳ್ಳಿ. ಈ ಥರ ಮಾಡೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಸೊ ಅದಕ್ಕೆ ನಾನು ಈ ಮೆಥಡ್ನ ಯೂಸ್ ಮಾಡ್ತಾಯಿದ್ದೀನಿ. ಇನ್ ಕೇಸ್ ನಿಮಗೆ ಬೇಡ ಅಂತೇಳಿದರೆ ನೀವು ಹಂಚ್ ಮೇಲೆ ಹಾಕ್ಬಿಟ್ಟು ಮಾಡ್ಕೊಳ್ಳಿ. ಒಂದು ಬಟ್ಲನ್ನು ತೊಗೊಳ್ಳಿ. ಸೊ ಬಟ್ಲಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನಂತರ ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ವಾಶ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಸುಟ್ಟಿ ಇಟ್ಕೊಂಡಿರುವಂತಹ ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿಯನ್ನು ಎಲ್ಲವನ್ನು ಹಾಕಿಬಿಟ್ಟು ನೋಡಿ, ಕುಟ್ಟಣಿಗೆಯಿಂದ ಕುಡ್ತೀರಲ್ವ, ಸೊ ಅದನ್ನು ಬಳಸಿ ನೀವು ಮ್ಯಾಶ್ ಮಾಡ್ಕೊಳ್ಳಿ, ಬೇಗನೆ ನುರಿಯುತ್ತೆ. ಡೈರೆಕ್ಟಾಗಿ ಕೈಯಿಂದ ಮಾಡಿದರೆ ಬೇಗ ಒಣಮೆಣಸಿನ್ಕಾಯಿ ನುರಿಯಲ್ಲ ಅಂತ ನಾನು ಈ ಒಂದು ಮೆಥಡ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ತುಂಬಾ ಒತ್ತಡ ಹಾಕಿ ಈ ಥರ ಪ್ರೆಸ್ ಮಾಡಿದಾಗ ಬೇಗನೆ ಮ್ಯಾಶ್ ಆಗುತ್ತೆ. ಸೊ ಈ ಥರ ಮಾಡಿ, ಯಾವುದೇ ಕಾರಣಕ್ಕೂ ಮಿಕ್ಸಿಯನ್ನು ಯೂಸ್ ಮಾಡಬೇಡಿ. ಮಿಕ್ಸಿಯಲ್ಲಿ ದರದರವಾಗಿ ರುಬ್ಕೊಂಡ್ರೆ ಅಷ್ಟು ಟೇಸ್ಟ್ ಬರಲ್ಲ. ಕೈಯಿಂದ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನಾನು ಕೈಯಿಂದ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಫಸ್ಟ್ ಇದೇ ಥರ ಮಾಡ್ಕೋಬೇಕು, ಬೇಗ ನುರಿಯುತ್ತೆ ನೋಡಿ, ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ. ಯಾವುದೇ ಬಿರಿಯಾನಿ ಆಗಲಿ ಅದಾಗಲಿ ಇದಕ್ಕೆ ಅದು ಸಮ ಅಲ್ಲ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟ್ ನೋಡಿ, ಇಷ್ಟ ಆದಮೇಲೆ ನೀವು ಒಂದು 5-10 ನಿಮಿಷಗಳ ಕಾಲವನ್ನು ಹುಣಸೆ ಹಣ್ಣನ್ನು ವಾಶ್ ಮಾಡಿಬಿಟ್ಟು ನೆನೆ ಹಾಕಿದ್ದೆ. ಸೊ ಇವಾಗ ಕೈಯಿಂದ ಚೆನ್ನಾಗಿ ಕ್ಯೂಸ್ಬಿಟ್ಟು ನೀವು ಹುಣಸೆ ಹಣ್ಣಿನ ರಸವನ್ನು ಸೇರಿಸ್ಕೋಬೇಕು. ಇದನ್ನು ಕ್ವಾಂಟಿಟಿ ಒಂದು ಇಬ್ಬರಿಗೆ ಆಗುವಷ್ಟು ಮಾಡ್ತಾಯಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದಾಗ ಇದೇ ಸಾಮಗ್ರಿಗಳನ್ನು ಡಬಲ್ ಮಾಡ್ಕೋಬೇಕು ಅಷ್ಟೇ. ನೋಡಿ, ಇವಾಗ ನಾನು ಹುಣಸೆ ಹಣ್ಣಿನ ರಸವನ್ನು ಕ್ಯೂಜ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಕಿ ನೋಡಿ, ಕೈಯಿಂದ ಇವಾಗ ಚೆನ್ನಾಗಿ ನೀವು ಕ್ಯೂಚ್ಕೋಬೇಕು. ನೋಡಿ, ಇವಾಗ ಯಾವುದು ಇದು ದಪ್ಪ ದಪ್ಪವಾಗಿರುತ್ತಲ್ವ, ಅಂದರೆ ಇದು ಬೇಗ ನುರಿಯಲ್ಲ ಒಣಮೆಣಸಿನ್ಕಾಯಿ. ಸೊ ಅದೇ ಕೈಯಿಂದ ನೀವು ಚೆನ್ನಾಗಿ ಕ್ಯೂಚ್ಕೊಂಡ್ರೆ ಸಾಫ್ಟ್ ಆಗಿಬಿಡುತ್ತೆ, ಬಟ್ ತಿನ್ನಲಿಕ್ಕೆ ಸಖತ್ತಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಸೊ ನೋಡಿ, ಇಷ್ಟು ಆದಮೇಲೆ ನೀವು ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಸೊ ನೋಡಿ, ಈರುಳ್ಳಿಯನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಫೈನಲಾಗಿ ಒಂದು ಮಿಕ್ಸ್ ಕೊಡಿ. ಇದು ಈರುಳ್ಳಿ ಹಾಕಬೇಕು ಅಂತೇನಿಲ್ಲ, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡಬಹುದು. ಸೊ ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಬಿಸಿ ಅನ್ನಕ್ಕೆ 1-2 ಸೌಟಷ್ಟು ಕಿವುಚಿದ ಗೊಜ್ಜು ಹಾಕಿಬಿಟ್ಟು ಕಲಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ತೋರಿಸ್ತೀನಿ ನೋಡಿ, ಈ ಥರ ಕಲಸಿ ತಿಂತಿದ್ರೆ ಆಹಾ ಮಜಾ ಓ ಮಜಾ. ಬನ್ನಿ ಸವಿಯೋಣ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನನ್ನ ಚಾನಲ್ನ ಆಶೀರ್ವದಿಸಿ ಬೆಳೆಸಿ ಅಂತ ಕೇಳ್ಕೊತಾ ಈ ರೆಸಿಪಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಶುಭವಾಗಲಿ. ಬಾಯ್.